ಹಾಯ್ ಗಾಯ್ಸ್. ನಾನಿವಾಗ ಗೋವಾದಲ್ಲಿದ್ದೀನಿ. ನಾವು ಆಲ್ಮೋಸ್ಟ್ ಎಲ್ಲಾ ಪ್ಲೇಸಸ್‌ನ ಕವರ್ ಮಾಡಿದ್ವಿ. ಇವತ್ತು ರಿಟರ್ನ್ ಆಗ್ತಾ ಇದೀವಿ. ಅಂಡ್ ಯಾವ ರೀತಿ ರಿಟರ್ನ್ ಆಗ್ತಾ ಇದೀವಿ, ಫ್ಲೈಟಲ್ಲೇ ಹೋಗ್ತಾ ಇದೀವಾ ಇಲ್ಲ ಟ್ರೈನಾ ಏನು ಅಂತ ನಾನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಫುಲ್ ವಿಡಿಯೋ ವಾಚ್ ಮಾಡಿ. ಅಂಡ್ ಏನಂದ್ರೆ ನಾವು ಸನ್‌ಸೆಟ್ ನೋಡಿದ್ವಿ. 2 ದಿನದಿಂದಾನು ಸನ್‌ಸೆಟ್ ನೋಡ್ತಾ ಇದೀವಿ. ಚೆನ್ನಾಗಿತ್ತು. ಬಟ್ ಸನ್‌ರೈಸೇ ನೋಡಿಲ್ವಲ್ಲ. ಸೊ ಸನ್‌ರೈಸು ನೋಡೋಣ. ಯೂಶುವಲಿ ಗೋವಾದಲ್ಲಿ ನೈಟ್ ಲೈಫ್ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಮಲ್ಗೋದು ಲೇಟ್ ಆಗುತ್ತೆ. ಯೂಶುವಲಿ ಯಾರು ಸನ್‌ರೈಸ್‌ನ ಅಷ್ಟು ನೋಡಲ್ಲ. ನಮ್ಗೂನು ನಿದ್ದೆ ಬರ್ತಾ ಇತ್ತು. ಬಟ್ ಸ್ಟಿಲ್ ಗೋವಾದಲ್ಲಿ ಸನ್‌ರೈಸ್ ನೋಡ್ಲೇಬೇಕು. ಮತ್ತೆ ಬರ್ತೀವಾ ಇಲ್ವಾ ಅಂದ್ಬಿಟ್ಟು ನಾನು ಮತ್ತೆ ನನ್ನ ತಮ್ಮ ಎದ್ದು ಬಂದ್ವಿ. ಬಟ್ ಏನಂದ್ರೆ ಈ ಬೀಚಲ್ಲಿ ಸನ್‌ರೈಸ್ ಆಗಲ್ಲ. ಬಿಕಾಸ್ ಇದು ಈ ಕಡೆ ಸೈಡ್ ಇದೆ. ನಾರ್ತ್ ಸೈಡ್ ಇದೆ. ಹಾಗಾಗಿ ನಾವು ಸನ್‌ರೈಸ್ ನೋಡಕ್ಕಾಗಿಲ್ಲ. ಈ ಕಡೆ ತಿರ್ಕೊಂಡು ನೋಡ್ಕೊಂಡು ಬಂದ್ವಿ. ಅಂಡ್ ಮಾರ್ನಿಂಗ್ ವ್ಯೂಸ್ ತುಂಬಾನೇ ಚೆನ್ನಾಗಿತ್ತು. ಅಂಡ್ ಇದು ನಮ್ಮ ರೂಮಿಂದ ವ್ಯೂ ಇರೋದು. ಸೊ ನಮ್ಮ ರೂಮ್ ಬಂದ್ಬಿಟ್ಟು ಅಂದ್ರೆ ಮೀನ್ಸ್ ಈಸ್ ನಾಟ್ ಏನೋ ಒಂಥರ ಲಕ್ಸುರಿಯಸ್ ರೂಮ್ ಏನಲ್ಲ. ನಾರ್ಮಲ್ ರೂಮ್ ವಿತ್ ಎಸಿ. ಅಂಡ್ ರೂಮ್ ನೀಟಾಗಿತ್ತು. ವಾಶ್‌ರೂಮ್ ಕೂಡ ನೀಟಾಗಿತ್ತು. ಅಂಡ್ ರೂಮಿಂದ ಅವಾಗೆ ನಾನು ಏನ್ ತೋರಿಸ್ದೆ ಅಷ್ಟು ವ್ಯೂ ಬರ್ತಿತ್ತು. ಅಂಡ್ ತುಂಬಾನೇ ನಿಯರ್ ಇತ್ತು ಬಾಗ ಬೀಚಿಗೆ. ಬೇಜಾರಾದಾಗೆಲ್ಲ ಅಲ್ಲಿ ಹೋಗಿ ಕುತ್ಕೊಬೋದಿತ್ತು. ಸೊ ನಮ್ಮ ರೂಮ್‌ಗೆ ನಾವು ಪೇ ಮಾಡಿದ್ದು ಪರ್ ಡೇ ₹2000 ₹2200. ಸೊ ಓಕೆ ಇಸ್ ವರ್ತ್ ಅಂತ ಅನ್ನಿಸ್ತು. ಬಟ್ ಆಮೇಲೆ ಇಲ್ಲಿ ಸರೌಂಡಿಂಗಲ್ಲಿ ಸಮ್ ಪೀಪಲ್ಸ್ ಟೋಲ್ಡ್ 1500ಗೆಲ್ಲ ಸಿಗುತ್ತೆ ಅಂತ. ಬಟ್ ಫೈನ್ ನಮಗೆ ಸಿಕ್ಕಿದ್ದು ಒಬ್ರು ಕಾಂಟ್ಯಾಕ್ಟ್ ಮಾಡಿ ಹೇಳಿದ್ರು. ಅಂಡ್ ಇವಾಗ ನಾವು ರೂಮ್ ವೇಕೇಟ್ ಮಾಡಿ ಹೋಗ್ತಾ ಇದೀವಿ. ನಮ್ದು ಚೆಕ್ಔಟ್ ಬಂದು 10:00 ಹೋಗ್ಲೇಬೇಕು ಅಂತ ಹೇಳಿದ್ರು. ಬಟ್ ನಮ್ದು ಬಸ್ ಇದ್ದಿದ್ದು ನಾವು ಸ್ಲೀಪರ್ ಬಸ್‌ನ ಬುಕ್ ಮಾಡಿದ್ವಿ. ಬಸ್ ಇದ್ದಿದ್ದು 3:00ಗೆ. ಅಲ್ಲಿವರೆಗೂನು ಬ್ಯಾಗ್ ತಗೊಂಡೇ ಓಡಾಡ್ತಾ ಇದೀವಿ. ಇಲ್ಲಿ ನೋಡ್ತಾ ಇರ್ಬೋದು. ಆಮೇಲೆ ಒಂದು ಐಡಿಯಾ ಮಾಡಿದ್ವಿ. ಇಲ್ಲಿ ಒಂದು ಬ್ಯಾಂಗ್ಳೂರ್ ಹೋಟೆಲ್ ಇದೆ. ಚಲಂಕಟೆ ಬೀಚ್ ನಿಯರ್ ಅಂತ ಹೇಳಿದ್ರು. ಬಟ್ ಚಲಂಕಟೆ ಅಂತ ನಡ್ಕೊಂಡೇ ಹೋದ್ವಿ. ಒಂದು ಗೋವಾದಲ್ಲಿ ನಾವು ಬೈಕಲ್ಲಿ ಸುತ್ತಾಡಿ ಎಕ್ಸ್‌ಪೀರಿಯನ್ಸ್ ಮಾಡಿದ್ವಿ. ವಾಕ್ ಕೂಡ ಎಕ್ಸ್‌ಪೀರಿಯನ್ಸ್ ಮಾಡ್ದಾಗೆ ಆಯ್ತು. ತುಂಬಾನೇ ಚೆನ್ನಾಗಿ ಅನಿಸ್ತಾ ಇತ್ತು. ಬ್ಯಾಗ್ ಹಾಕೊಂಡು ಹೋಗ್ತಾ ಇದೀವಿ. ನನ್ನ ಹಸ್ಬೆಂಡ್ ಅಂತೂ ನನ್ನ ರೇಗಿಸ್ತಾ ಇದ್ರು. ಟ್ರಿಪ್ ಅಂದ್ರೆ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ನಡ್ಕೊಂಡು ಹೋಗ್ಬಿಡ್ತೀಯ ಅಲ್ವಾ ಅಂತ. ಇಲ್ಲಿ ನೋಡಿ ಅಪ್ಪು ಫೋಟೋ ಹಾಕಿದ್ದಾರೆ. ಇದು ನಮ್ಮ ಬ್ಯಾಂಗ್ಳೂರನ್ಸ್‌ದು ಹೋಟೆಲ್. ಅದ್ರಲ್ಲೂ ನಮ್ಮ ಕನಕಪುರ ನಿಯರ್ ಅವ್ರದ್ದು ಅಂತ ಹೇಳಿದ್ರು. ಅಲ್ಲಿ ಬ್ಯಾಗ್ ಇಟ್ಬಿಟ್ಟು ನಾವು ಹೋಗಿದ್ದು ಚಾಲಂಕಟೆ ಬೀಚ್‌ಗೆ. ನಿನ್ನೆ ಕೂಡ ಬಂದಿದ್ವಿ. ಅಂಡ್ ನನ್ನ ಹಸ್ಬೆಂಡ್‌ದು ಬರ್ಡೇ ಇವತ್ತು. ಅವ್ರು ಯಾವಾಗ್ಲೂ ಖುಷಿಯಾಗಿರ್ಬೇಕು, ಚೆನ್ನಾಗಿರ್ಬೇಕು, ನಗ್ನಗ್ತಾ ಇರ್ಬೇಕು ಅದೇ ನನ್ನ ಆಸೆ. ನಾನು ಯಾವಾಗ ದೇವ್ರ ಹತ್ರ ಪ್ರೇ ಮಾಡಿದ್ರುನು ಅವ್ರಿಗೋಸ್ಕರನೇ ಪ್ರೇ ಮಾಡ್ತೀನಿ. ನಾನು ಏನೇ ಮಾಡಿದ್ರು ಅದ್ರಿಂತ ಸ್ಟ್ರೆಂತ್ ತರ ಇರೋದು ನನ್ನ ಹಸ್ಬೆಂಡು. ಅಂಡ್ ಅವ್ರು ಯಾವಾಗ್ಲೂ ನಂಗೆ ಸಪೋರ್ಟಿವ್ ಆಗಿದ್ದಾರೆ. ಅಂಡ್ ಅವ್ರು ನನಗೆ ಸಿಕ್ಕಿರೋದು ನಂಗೆ ತುಂಬಾನೇ ಲಕ್ಕಿ. ನಾನ್ ತುಂಬಾನೇ ಲಕ್ಕಿ ಅಂತ ಅನ್ಸುತ್ತೆ. ಹಾಗೆ ಅವರು ಕೂಡ ಲಕ್ಕಿ. ನಾನು ಅವ್ರನ್ನ ತುಂಬಾನೇ ಪ್ರೀತಿಸ್ತೀನಿ. ತುಂಬಾ ಅಂದ್ರೆ ತುಂಬಾ. ಸೊ ಈ ಜಗತ್ತಲ್ಲಿ ನನ್ನ ಬಿಟ್ಟು ಅವ್ರನ್ನ ಯಾರು ಅಷ್ಟು ಪ್ರೀತಿ ಮಾಡಲ್ಲ ಅಂತ ನನಗೆ ಗೊತ್ತು. ಅಷ್ಟೊಂದು ಪ್ರೀತಿ ಮಾಡ್ತೀನಿ. ಅಂಡ್ ಅವ್ರು ಯಾವಾಗ್ಲೂ ಖುಷಿಯಾಗಿರ್ಲಿ ಅಂತ ನಾನು ಬಯಸ್ತಾ ಇದ್ದೀನಿ. ಅಂಡ್ ನೀವು ಕೂಡ ಅವರಿಗೆ ಪ್ರೇ ಮಾಡಿ. ಮೀನ್ಸ್ ಅವರು ಚೆನ್ನಾಗಿರ್ಲಿ ಅಂತ ವಿಶ್ ಮಾಡಿ. ಅಂಡ್ ಕೇಕ್ ತುಂಬಾ ಚಿಕ್ಕದಿದೆ ಅಂತ ಅನ್ಕೊಂಬೇಡಿ. ಎನಿವೇ ವಿಲ್ ನಾಟ್ ಲೈಕ್ ದ ಸೆಲೆಬ್ರೇಷನ್ ಅಂಡ್ ಆಲ್. ಅವರು ಬೇಡ ಬೇಡ ಅಂತ ಇದ್ರು. ಅವ್ರಿಗೆ ಗೊತ್ತಿಲ್ದಾಗೆ ನಾನು ಪುಟ್ ಕೇಕ್ ತಗೊಂಬಂದೆ. ಬಿಕಾಸ್ ಸುಮ್ಮನೆ ಏನಕ್ಕೆ ಅಷ್ಟು ಕೇಕ್ ಎಲ್ಲ ವೇಸ್ಟ್ ಆಗುತ್ತೆ ಅಂತ ಅವರು. ಬಟ್ ಸ್ಟಿಲ್ ನನಗೆ ಒಂದು ಆಸೆ ಇತ್ತು. ಅದಕ್ಕೆ ನಾನು ಒಂದು ಪುಟಾಣಿ ಕೇಕ್‌ನ ತಂದೆ ಕಟ್ ಮಾಡಿಸಿದೆ. ಅಂಡ್ ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ನಮ್ಮಿಬ್ರದ್ದು ಬರ್ಡೇ ಒನ್ ಡೇ ಬಿಟ್ಟು ಒನ್ ಡೇ ಬಂದಿದೆ. ಮೊನ್ನೆ ನನ್ನ ಬರ್ಡೇ ಇತ್ತು 26. ಇವತ್ತು ಅವ್ರ ಬರ್ಡೇ ಇದೆ 28. ಅದಕ್ಕೆ ಅಂತಾನೆ ನಾವು ಟ್ರಿಪ್ ಪ್ಲಾನ್ ಮಾಡಿ ಬಂದಿದ್ದು. ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಐ ಲವ್ ಯು ಸೋ ಮಚ್ ಅಂತ ಎಲ್ಲ ನನ್ನ ಹಸ್ಬೆಂಡಿಗೆ ಹೇಳಿ. ಅಂಡ್ ಒನ್ ಮೋರ್ ಥಿಂಗ್, ನಾನು ನನ್ನ ಹಸ್ಬೆಂಡಿಗೆ ಎಲ್ಲ ಟೈಮು ನಾನು ಗಿಫ್ಟ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಯಾವಾಗೂ ಸರ್ಪ್ರೈಸ್ ಕೊಡೋಕ್ಕೆ. ಬಟ್ ಇಷ್ಟು ದಿನ ನಾನು ಯಾವಾಗೂ ಸ್ಮಾಲ್ ಗಿಫ್ಟೇ ಅವರಿಗೆ ಕೊಡ್ತಾ ಇದ್ದೆ. ಬಿಕಾಸ್ ನಾನು ಅಷ್ಟು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆವಾಗ ಇರಲಿಲ್ಲ. ನನ್ನ ಹತ್ರ ಎಷ್ಟು ಅಮೌಂಟ್ ಇದೆ ಅದನ್ನು ಕೂಡಿಸಿ ಕೀ ಬಂಚ್ ಇರ್ಬೋದು ಅಥವಾ ಶರ್ಟ್ ಇರ್ಬೋದು, ಪರ್ಸ್ ಇರ್ಬೋದು, ಆ ಥರ ಮಾತ್ರ ನಾನು ಅವರಿಗೆ ಕೊಡಿಸಿದ್ದೆ. ಸ್ಲಿಪ್ಪರ್ಸ್, ವಾಚ್ ಆ ಥರ, ಖಡ್ಗ ಎಲ್ಲ. ಬಟ್ ಇವಾಗ ಫಸ್ಟ್ ಟೈಮ್ ನಾನು ಒಂದು ಗೋಲ್ಡ್ ರಿಂಗ್‌ನ ಗಿಫ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಆ್ಯಕ್ಚುಲಿ ಫುಲ್ ಸರ್ಪ್ರೈಸ್ ಅಂತಾನೆ ನಾನು ಪ್ಲಾನ್ ಮಾಡಿದ್ದೆ. ಬಟ್ ಏನಾಯಿತು ಅಂದರೆ ನಿನ್ನೆ ಬ್ಯಾಗಲ್ಲಿ ಏನೋ ಅಮೌಂಟ್ ಇತ್ತು ಅಂತ ಈ ಬ್ಯಾಗಲ್ಲೇ ಇಟ್ಕೊಂಡು ಬಂದಿದ್ದೆ. ಈವನ್ ಫ್ಲೈಟಲ್ಲಿ ಬಂದಾಗೂ ಅವ್ರಿಗೆ ಗೊತ್ತಾಗಿಲ್ಲ. ನಾನು ತಗೊಂಡಿರೋದು ಅವ್ರಿಗೆ ಗೊತ್ತಿರಲಿಲ್ಲ. ಬಟ್ ನಿನ್ನೆ ಮಿಸ್ ಆಗಿ ಬ್ಯಾಗಲ್ಲಿ ನೋಡಿಬಿಟ್ರು. ಇವಾಗ ಅವರಿಗೆ ಫುಲ್ ಸರ್ಪ್ರೈಸ್ ಏನಿಲ್ಲ. ಬಿಕಾಸ್ ನಿನ್ನೆ ನೋಡಿದ್ರು. ಬಟ್ ನಿನ್ನೆ ಅವ್ರಿಗೆ ಸರ್ಪ್ರೈಸ್ ಆಯಿತು. ಬಟ್ ಅವ್ರು ಬೈದರು. ಏನಕ್ಕೆ ನಾನೇನು ನಿನಗೆ ಗಿಫ್ಟ್ ಕೇಳಿದ್ನಾ
ಅಂತ. ಬಟ್ ನನಗೆ ತುಂಬ ಖುಷಿ ಆಗತ್ತೆ ಅವ್ರಿಗೇನಾದ್ರೂ ಕೊಡ್ಸೋದ್ರಿಂದ. ಆ್ಯಂಡ್ ಯಾವಾಗಲೂ ಯಾಕೆ ಮೆನ್ಸ್ ಏನಾದ್ರೂ ತುಂಬ ದೊಡ್ಡದು ಕೊಡಬೇಕು ಅಂತ ಇಷ್ಟಪಡ್ತೀವಿ. ಸೊ ನಾವು ಹಸ್ಬೆಂಡ್‌ನ ಯೂಶುವಲಿ ಹುಡುಗಿರು ಎಲ್ಲ ಅದು ಕೊಡಿಸಿ ಇದು ಕೊಡಿಸಿ ನೀವು ಏನಾದರೂ ಅವ್ರಿಗೆ ಕೊಡಿಸಿ ಅವ್ರಿಗೂ ತುಂಬ ಖುಷಿ ಆಗತ್ತೆ. ಸೊ ನಾನು ಯೂಶುವಲಿ ಅಮೌಂಟ್‌ನ ಸೇವ್ ಮಾಡ್ತಿರ್ಲಿಲ್ಲ. ಯಾವಾಗೂ ಅದು ಇದು ತಗೊಂಡು ಬಟ್ಟೆ ಗಿಟ್ಟೆ ತಗೊಂಡು ಏನೋ ಖರ್ಚು ಮಾಡಿಬಿಡ್ತಿದ್ದೆ. ಬಟ್ ಇವಾಗ ಈ ಸರಿ ನಾನು ಒಂದು ಪುಟ್ಟ ಅಮೌಂಟನ್ನು ಸೇವ್ ಮಾಡಿದ್ದೆ. ನನ್ನ ಹಸ್ಬೆಂಡಿಗೆ ರಿಂಗ್ ಕೊಡಿಸ್ಲೇಬೇಕು ಅಂತಾನೆ ನಾನು ಸೇವ್ ಮಾಡಿಟ್ಟಿದ್ದೆ. ಸೊ ನನಗೆ ತುಂಬ ಖುಷಿ ಆಗ್ತಿದೆ. ಸೊ ಏನೋ ಅಂದರೆ ನಾನೇನೋ ಗೋಲ್ಡ್ ಕೊಡಿಸ್ಬಿಟ್ಟಿದ್ದೀನಿ ಅಂತ ಅಲ್ಲ. ಸೊ ನಾನು ಅವ್ರಿಗೋಸ್ಕರ ಏನಾದರೂ ಮಾಡಬೇಕು ಯಾವಾಗೂನು ಅಷ್ಟೇ. ಸೊ ಇದು ಅಂತಲ್ಲ, ಇನ್ನೂ ನಾನು ಮುಂದೆ ಅವನಿಗೆ ದೊಡ್ಡ ದೊಡ್ಡ ಸರ್ಪ್ರೈಸಸ್ ಕೊಡಬೇಕಂತ ನನಗೆ ಸಿಕ್ಕಾಪಟ್ಟೆ ಇಷ್ಟ ಇದೆ. ಆ್ಯಂಡ್ ಫೈನಲಿ ಎಲ್ಲ ಕೊಟ್ಟಾದ್ಮೇಲೆ ಮತ್ತೆ ಒಂದಷ್ಟು ವಿಡಿಯೋಸ್ ಎಲ್ಲ ಮಾಡಿಸಿದ್ವಿ. ಸೊ ಆ್ಯಂಡ್ ನಾನು ನಾವು ಆ್ಯಕ್ಚುಲಿ ನಾನು ತಗೊಂಡಿದ್ದು ಕಪಲ್ ರಿಂಗು. ಸೊ ಇನ್ಫೈನೈಟ್ ಸಿಂಬಲ್ ಇರೋಂಥ ಕಪಲ್ ರಿಂಗ್. ಫಸ್ಟ್ ನನ್ನ ಮೈಂಡಲ್ಲಿ ರಿಂಗ್ ಕೊಡಬೇಕು ಅಂತ ಥಾಟ್ ಬಂತು. ಆಮೇಲೆ ಹೇಗೂ ನಮ್ಮ ಹತ್ರ ಕಪಲ್ ರಿಂಗ್ ಇರಲಿಲ್ಲ. ಮದುವೆ ಟೈಮಲ್ಲಿ ನಾವು ನಾರ್ಮಲ್ ರಿಂಗ್‌ನ ಮಾಡಿಸ್ಕೊಂಡಿದ್ವಿ. ಸೊ ಏನಕ್ಕೆ ಕಪಲ್ ರಿಂಗೇ ಮಾಡಿಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಕಪಲ್ ರಿಂಗ್‌ನ ಮಾಡಿಸಿದೆ. ಆ್ಯಂಡ್ ಏನು ನನಗೊಂದು ಒಂಥರ ಖುಷಿ ಇದೆ. ಬಿಕಾಸ್ ಏನಂದರೆ ಯಾವಾಗ್ಲೂ ಬಟ್ಟೆ ಅದು ಇದು ಅಂತಾನೆ ಸ್ಪೆಂಡ್ ಮಾಡ್ತಿದ್ದವಳು ಗೋಲ್ಡ್ ತಗೊಂಡೆ ಅಂತ ಒಂದು ಖುಷಿ ಇದೆ. ಆ್ಯಂಡ್ ಗೋಲ್ಡ್ ರಿಂಗ್‌ದು ಡಿಸೈನ್ ನಿಮಗೂ ಕೂಡ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ. ಆ್ಯಂಡ್ ತುಂಬ ಏನು ಗ್ರಾಮ್ ಅಲ್ಲ, ಅವ್ರದ್ದು 5 ಗ್ರಾಮ್ ಇದೆ, ನಂದು 3 ಗ್ರಾಮ್ ಇದೆ ಅಷ್ಟೇ. ಸೊ 8 ಗ್ರಾಮ್ ಅಷ್ಟೇ. ಈಗಿನ ಗೋಲ್ಡ್ ರೇಟಲ್ಲಿ ಇನ್ನೂ ಎಷ್ಟು ಮಾಡ್ಸೋಕ್ಕಾಗುತ್ತೆ ಹೇಳಿ? ಅಂದರೆ ನಾನು ಅಷ್ಟು ಕೊಡ್ತೀನಿ, ಇಷ್ಟು ಕೊಡ್ತೀನಿ ಅಲ್ಲ. ನಾನು ತುಂಬ ಪ್ರೀತಿಯಿಂದ ತುಂಬ ಸರ್ಪ್ರೈಸ್ ಆಗಲಿ, ಅವ್ನಿಗೆ ಖುಷಿ ಆಗಲಿ ಅಂತ ಕೊಟ್ನಲ್ಲ, ಅದೇ ನನ್ನ ಮನಸ್ಸಲ್ಲಿದ್ದಿದ್ದು ಫೀಲಿಂಗ್ಸು. ಆ್ಯಂಡ್ ನಾನು ಯಾವಾಗಲೂ ಅಷ್ಟು ಇಷ್ಟಪಡ್ತೀನಿ ಅವ್ನಿಗೆ, ಅದು ಕೂಡ ಅವ್ನಿಗೆ ಗೊತ್ತಿದೆ. ಸೊ ಯಾವಾಗಲೂ ಹಸ್ಬೆಂಡಿಂದ ಎಕ್ಸ್ಪೆಕ್ಟ್ ಮಾಡೋದನ್ನ ಬಿಟ್ಟು ನೀವು ಕೂಡ ಅವ್ರಿಗೇನಾದ್ರೂ ಈ ಥರ ಸಣ್ಣದಿರಲಿ ದೊಡ್ಡದಿರಲಿ ಏನೋ ಒಂದು ಗಿಫ್ಟ್ ಕೊಡಿ. ನಿಜವಾಗ್ಲೂ ಅವರು ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ. ಸೊ ನಮ್ಮ ಥರ ಎಕ್ಸ್‌ಪ್ರೆಸ್ಸಿವ್ ಇಲ್ಲದೇ ಇರ್ಬೋದು, ಬಟ್ ಮನ್ಸಲ್ಲಿ ನಿಜವಾಗ್ಲೂ ಖುಷಿ ಪಡ್ತಾರೆ. ಆ್ಯಂಡ್ ನನ್ನ ಹಸ್ಬೆಂಡ್‌ಗೂ ಖುಷಿ ಆಯಿತು. ಆ್ಯಂಡ್ ನನಗೂ ಕೂಡ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅವ್ರಿಗೆ ಖುಷಿ ಆಯ್ತಾ ಇಲ್ವಾ ಗೊತ್ತಿಲ್ಲ. ನಂಗಂತೂ ಅವ್ರಿಗೆ ಗಿಫ್ಟ್ ಕೊಟ್ಟಿದ್ದು ನಂಗೆ ಖುಷಿ ಆಯಿತು. ಯಾವಾಗಲೂ ಅಷ್ಟೇ ಅವ್ರಿಗೆ ಗಿಫ್ಟ್ ಕೊಡೋದು ನಂಗೆ ಖುಷಿ, ಅವ್ರಿಗೆ ಲೆಟರ್ ಬರೆಯೋದು ಖುಷಿ. ಸೊ ಈ ಥರ ಸಣ್ಣ ಸಣ್ಣ ವಿಷಯಗಳು ನನಗೆ ತುಂಬಾ ಖುಷಿ ಪಡುತ್ತೆ. ಆ್ಯಂಡ್ ಅಲ್ಲೂ ಕೂಡ ತುಂಬ ವಿಡಿಯೋಸ್ ಎಲ್ಲ ಮಾಡಿಸಿ, ಹೇಗೂ ನಮಗೆ 3:00 ತನಕ ಬಸ್ ಇಲ್ಲ. ಸೊ ಒಂದು ಸ್ವಲ್ಪ ಹೊತ್ತು ಟೈಮ್ ಎಲ್ಲ ಸ್ಪೆಂಡ್ ಮಾಡಿ ಬೀಚ್ ಹತ್ರ. ಅಂದರೆ ಗೋವಾದಲ್ಲಿ ತುಂಬಾ ಬಿಸಿಲಿದೆ, ಬಟ್ ಬೀಚ್ ಹತ್ರ ನಮಗೆ ಅಷ್ಟು ಬಿಸಿಲು ಅನಿಸಲ್ಲ. ಆ್ಯಂಡ್ ನಾವು ತುಂಬ ಫೋಟೋಸ್ ಎಲ್ಲ ತಗೊಂಡ್ವಿ. ಸೊ ನೀವು ಯಾವಾಗಾದರೂ ಆಚೆ ಹೋದಾಗ ಆ್ಯಂಡ್ ಹೋಗೋಕ್ಕಾಗಿಲ್ಲ ಅಂದ್ರೂ ಟೈಮ್ ಮಾಡ್ಕೊಂಡು ಹೋಗಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಬಿಕಾಸ್ ನಾವು ಎಷ್ಟು ದಿನ ಇರ್ತೀವೋ ಏನೋ ಗೊತ್ತಿಲ್ಲ. ಆ್ಯಂಡ್ ಈ ಥರ ನಾವು ಹೊರಗಡೆ ಹೋದಾಗ ಇವಾಗ ಏನು ಪ್ರೀತಿ ಮಾಡ್ತಿರ್ತೀವಿ ಅದಕ್ಕಿಂತ ಒಂದು ಸ್ವಲ್ಪ ಪ್ರೀತಿ ಜಾಸ್ತಿ ಆಗುತ್ತೆ ಅಂತ ನನಗನ್ಸುತ್ತೆ. ಆ್ಯಂಡ್ ಪ್ರತಿ ಸಲ ಹೊರಗಡೆ ಹೋದಾಗಲೂ ನಾವು ಒಂದಲ್ಲ ಮೀನ್ಸ್ ನಾವೇನೋ ಒಂದು ಫೀಲಿಂಗ್ಸ್ ಇರುತ್ತಲ್ವಾ, ನಾವು ಹಾಗೆ ಕೂತ್ಕೊಂಡು ಮಾತಾಡ್ಬೇಕಂದ್ರೆ ಎಲ್ಲ ತುಂಬಾ ಖುಷಿ ಅನಿಸುತ್ತೆ. ಆ್ಯಂಡ್ ನೆಕ್ಸ್ಟು ಅಲ್ಲೇ ಕ್ಯಾಲಂಕೆಟೆ ಬೀಚ್ ನಿಯರ್ ಒಂದು ಶಾಪಿಂಗ್ ಮಾಲ್ ಇತ್ತು. ಸೊ ಅಲ್ಲಿಗೆ ಹೋಗಿ ಏನಾದರೂ ಪರ್ಚೇಸ್ ಮಾಡೋಣ ಅಂತ ಹೋದ್ವಿ. ಸೊ ಅಲ್ಲಿ ಕೂಡ ಪರ್ಚೇಸ್ ಮಾಡ್ತಾ ಇದ್ದೀವಿ. ನನ್ನ ಮಗಂಗೆ ಏನಾದರೂ ತಗೊಳ್ಳೋಣ ಅಂತ ಅಂದ್ಕೊಂಡೆ. ಆಮೇಲೆ ನಾವು ಹೊರಟಿದ್ದು ನಾವು ಎಲ್ಲಿ ಆ್ಯಕ್ಚುಲಿ ನಮಗೆ ಬಸ್ ಅಂತ ಇದ್ದಿದ್ದು ಮಾಪುಸಾದಲ್ಲಿ. ಬಟ್ ಅಲ್ಲಿಗೆ ನಾವು ಸುಮ್ಮನೆ ಕ್ಯಾಬ್ ಬುಕ್ ಮಾಡ್ಕೊಂಡು ಏನಕ್ಕೆ ಹೋಗೋದು ಅಂದ್ಬಿಟ್ಟು ನಾವು ಬಸ್ಸಲ್ಲೇ ಹೋದ್ವಿ. ಸೊ ಎಲ್ಲ ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿ ಆಯಿತು ನಾವು ಗೋವಾದಲ್ಲಿ ಬಸ್ಸು, ವಾಕಿಂಗು ಆ್ಯಂಡ್ ಬೈಕೆಲ್ಲ. ಆ್ಯಂಡ್ ನೆಕ್ಸ್ಟು ನಾವು ನಮ್ಮ ಬಸ್‌ನ ಹತ್ಕೊಂಡ್ವಿ. ಸೊ ಅಲ್ಲಿ ಹತ್ಕೊಂಡು ನೆಕ್ಸ್ಟ್ ಒಂದು ಸ್ಟಾಪಲ್ಲಿ ನಿಲ್ಲಿಸಿದ್ರು. ಅಲ್ಲಿ ಟೀ ಎಲ್ಲ ಕುಡ್ಕೊಂಡ್ವಿ. ಆ್ಯಂಡ್ ನಾವು ಹೋಗಿದ್ದು ಇಂಟರ್ಸಿಟಿ ಸ್ಮಾರ್ಟ್ ಬಸ್ಸಲ್ಲಿ. ಸೊ ಈ ಬಸ್ಸು ಕೂಡ ತುಂಬಾ ಚೆನ್ನಾಗಿತ್ತು. ಬಟ್ ಏನಂದರೆ ನಮಗೆ ಗೊತ್ತಾಗಿಲ್ಲ. ನನ್ನ ಹಸ್ಬೆಂಡಿಗೆ ತಲೆನೋವು ಬಂತು. ಅಂದರೆ ಗೊತ್ತಿಲ್ಲ, ನಿದ್ದೆ ಕಮ್ಮಿ ಆಯಿತಾ ಏನೋ ಗೊತ್ತಿಲ್ಲ, ತಲೆನೋವು ಬಂದಿತ್ತು. ಅವರಿಗೆ ತಲೆನೋವು ಬಂದು ಅವ್ರು ಮಾತ್ರೆ ಎಲ್ಲ ತೊಗೊಂಡಿದ್ರು. ನಾನು ಬುಕ್ಸ್ ತೊಗೊಂಡೋಗಿದ್ದೆ. ಹೇಳಿ ಹೋಗೋ ಕಾರಣ ಬುಕ್ ತೊಗೊಂಡಿದ್ದೆ ರೀಸೆಂಟಾಗಿ. ಸೊ ಆ ಬುಕ್ ತೊಗೊಂಡೋಗಿದ್ದೆ. ಅದನ್ನು ಓದೋಣ ಅಂತ ಅಂದ್ಕೊಂಡು ಓದ್ತಾ ಇದ್ದೀನಿ. ಸೊ ಸ್ಲೀಪರ್ ಕೋಚ್ ಬಸ್ಸಲ್ಲೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಬಟ್ ಏನಂದರೆ ನಮಗೆ ಯಾವ ಸೀಟ್ ಬುಕ್ ಮಾಡಬೇಕು ಅಂತ ಸ್ಟಾರ್ಟಿಂಗಲ್ಲಿ ಗೊತ್ತಾಗಲಿಲ್ಲ. ಸೊ ನಾನು
ಅಪ್ಪರ್ ಸೀಟ್ ಬುಕ್ ಮಾಡಿಬಿಟ್ಟೆ. ಅದು ಲಾಸ್ಟಲ್ಲಿ ಬುಕ್ ಮಾಡಿಬಿಟ್ಟಿದ್ದೆ. ಸೊ ತುಂಬಾನೇ ಅಂದರೆ ಎಲ್ಲ ಟೈಮು ಆಗಿಲ್ಲ. ಬಟ್ 1 ಅವರ್ ನಿಮಗೆ ಗಾರ್ಡ್ ಸೆಷನ್ ಸಿಗುತ್ತೆ ಗೋವಾಯಿಂದ ಬರಬೇಕಂದ್ರೆ. ಸೊ ಆ ಟೈಮಲ್ಲಂತೂ ಎತ್ತಿ ಎತ್ತಿ ಕುಗ್ತಾ ಇತ್ತು ಅಂತಲೇ ಹೇಳ್ಬೋದು. ಸೊ ತುಂಬಾನೇ ಕಷ್ಟಪಟ್ಟಿದ್ದೀವಿ ಅವಾಗ. ಸೊ ವಾಮಿಟ್ ಸೆನ್ಸೇಷನ್ ಏನಾದರೂ ಇದ್ದರೆ ಅಂತೂ ಅಷ್ಟೇ ಕತೆ. ಬಟ್ ನಮಗೆ 3 ಜನಕ್ಕೂ ವಾಮಿಟ್ ಸೆನ್ಸೇಷನ್ ಏನೂ ಇರಲಿಲ್ಲ. ಆ್ಯಂಡ್ ಬಸ್ ಜರ್ನಿ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿ ಅನ್ನಿಸ್ತಾ ಇತ್ತು. ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಬುಕ್ ಓದ್ತಾ ಇದ್ದೆ. ಫುಲ್ ಕತ್ಲೆ ಆಗೋ ತನಕ ಬುಕ್ ಓದಿದೆ. ಆಮೇಲೆ ಅಲ್ಲಿ ಲೈಟ್ ಆಫ್ ಮಾಡಿಬಿಟ್ರು. ಸೊ ಅವಾಗ ಓದೋಕ್ಕಾಗಿಲ್ಲ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಈ ಬುಕ್ಕು. ಸೊ ಇನ್ನೊಂದು ಸ್ವಲ್ಪ ಇದೆ, ಕಂಪ್ಲೀಟ್ ಮಾಡಿ ಆದಮೇಲೆ ನಾನು ನಿಮಗೆ ರಿವ್ಯೂ ಕೂಡ ಹೇಳ್ತೀನಿ. ಸೊ ಹೇಳಿ ಹೋಗೋ ಕಾರಣ ಆ್ಯಂಡ್ ಇದರಲ್ಲಿ ಬರೋ ಕ್ಯಾರೆಕ್ಟರ್ ಅಷ್ಟೇ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಸೊ ಫುಲ್ ಕಂಪ್ಲೀಟ್ ಆದಮೇಲೆ ನಿಮಗೆ ನಾನು ರಿವ್ಯೂ ಕೊಡ್ತೀನಿ. ಆ್ಯಂಡ್ ಬಸ್ಸಲ್ಲೂ ಕೂಡ ಅಷ್ಟೇ, ಸ್ಲೀಪರ್ ಕೋಚ್ ಬಸ್ಸಲ್ಲಿ ತುಂಬ ಚೆನ್ನಾಗಿರುತ್ತೆ ವ್ಯೂ. ಅದರಲ್ಲೂ ನೀವು ಅಪ್ಪರ್ ಸೀಟ್ ಬುಕ್ ಮಾಡಿದರೆ ವ್ಯೂ ಚೆನ್ನಾಗಿರುತ್ತೆ. ಬಟ್ ಆಲ್ಮೋಸ್ಟ್ ಒಂದು 3 ಅಂದರೆ ಮಿಡಲ್ ಸೀಟ್ನ ಬುಕ್ ಮಾಡ್ಕೊಳ್ಳಿ ಬೆಟರ್. ಸೊ ನಿಮಗೆ ವ್ಯೂ ಏನು ನೆಸೆಸಿಟಿ ಇಲ್ಲ ಅಂದರೆ ನೀವು ಡೌನ್ ಸೀಟ್ನ ಬುಕ್ ಮಾಡ್ಕೊಬೋದು. ಸೊ ನಮಗಂತೂ ಈ ಗೋವಾ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಡೇ 3ನೂ ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್